ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವ್ಲಾಗ್ ಇನ್ ವಿದ್ಯಾ. ಇವತ್ತು ಗಂಟೆ ಆಲ್ರೆಡಿ 4 ಗಂಟೆ ಆಗಿದೆ. ನಾನು ಇವಾಗ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಟೀ ಜೊತೆ ಸ್ಟಾರ್ಟ್ ಮಾಡಿದ್ದೀನಿ. ಟೀ ಮಾಡಾಗಿದೆ. ಇವಾಗ ನಾನು ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆಯಿಂದ ಯಾಕೋ ಗೊತ್ತಿಲ್ಲ, ಹೆಲ್ತ್ ಕೂಡ ತುಂಬಾ ಅಪ್ಸೆಟ್ ಇತ್ತು. ಹಾಗಾಗಿ ನನಗೆ ವ್ಲಾಗ್ ಅನ್ನ ಮಾಡೋದಕ್ಕೆ ಆಗಿಲ್ಲ. ಯಾಕೋ ಗೊತ್ತಿಲ್ಲ, ಒಂಥರ ಆಯಾಸ. ಹಾಗೇನೆ ಮಲಗಿದ್ದೆ ಒಂದ್ ಸ್ವಲ್ಪ ಹೊತ್ತು. ಇವಾಗ ರಿಲ್ಯಾಕ್ಸ್ ಆಗಿತ್ತು. ಅಷ್ಟರಲ್ಲೇ ಎದ್ಬಿಟ್ಟು ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸಿದ್ದೀನಿ. ಇನ್ನ ಸ್ವಲ್ಪ ಕೆಲಸ ಇದೆ. ಹಾಗೇನೆ ಇವಾಗ ನಾನು ಟೀ ಕುಡಿತೀನಿ. ನಾನು ಮಧ್ಯಾಹ್ನದ ಊಟಕ್ಕೆ ಬಟಾಟೆ ವಡ ಮಾಡಿದ್ದೆ, ಅದನ್ನು ಕೂಡ ವಿಡಿಯೋ ಮಾಡಿಟ್ಟಿದ್ದೆ. ನಾನು ಇವಾಗ ಅದನ್ನ ಹಾಕ್ತೀನಿ, ನೀವು ಕೂಡ ನೋಡ್ಕೊಂಡ್ ಬನ್ನಿ. ಅಲ್ಲಿವರೆಗೂ ನಾನು ಟೀ ಮುಗಿಸ್ತೀನಿ, ಮತ್ತೆ ಸಿಗೋಣ. ಇಲ್ಲಿ ನಾನು ಆಲೂಗಡ್ಡೆ ಬಜ್ಜಿ ಮಾಡೋದಕ್ಕೆ ಆಲೂಗಡ್ಡೆನ ಈ ತರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೇನೆ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಆಮೇಲೆ ಅಚ್ಕಾರದ ಪುಡಿ, ಅರಿಶಿನ ಪೌಡರ್, ಹಾಗೂ ನಾನು ಇವಾಗ್ಲೇ ಮಾಡ್ತಿರೋದ್ರಿಂದ ಸ್ವಲ್ಪ ತಿನ್ನುವ ಸೋಡಾ, ಅಡಿಗೆ ಸೋಡಾನ ಉಪಯೋಗಿಸ್ತಾ ಇದ್ದೀನಿ. ನೀವು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋದಾದ್ರೆ ಇದನ್ನ ಉಪಯೋಗಿಸ್ಬೇಡಿ. ಹಾಗೇನೆ ಜಿಂಜರ್ ಗಾರ್ನಿಯರ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೀವು ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡುವುದಿದ್ರೆ ಸೋಡಾನ ಉಪಯೋಗಿಸ್ಬೇಡಿ. ಒಂದು 15 ನಿಮಿಷನ ಬಿಟ್ಟು ಪಕೋಡ ಹಾಕೋದಿದ್ರೆ, ಆಲೂಗಡ್ಡೆ ಬಜ್ಜಿ ಮಾಡೋದಿದ್ರೆ, ನಾನು ಇವಾಗ್ಲೇ ಮಾಡೋದ್ರಿಂದ ನಾನು ಇದನ್ನ ಉಪಯೋಗಿಸ್ತಾ ಇದ್ದೀನಿ. ಬನ್ನಿ ಇವಾಗ ಹಿಟ್ಟನ್ನು ಕಲ್ಸ್ಕೊಳ್ಳೋಣ. ಜೀರಿಗೆ ಪೌಡರ್ ಇಲ್ದಿದ್ರಿಂದ ನಾನು ಜೀರಿಗೆನೆ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ನೀವು ಜೀರಿಗೆ ಪೌಡರ್ ಇದ್ರೆ ಅದನ್ನು ಕೂಡ ಹಾಕೊಳ್ಬಹುದು. ಅಕ್ಕಿ ಹಿಟ್ಟು, ಸ್ವಲ್ಪ ಸೋಡಾ, ಜಿಂಜರ್ ಗಾರ್ಲಿಕ್, ಇವಾಗ ನೋಡಿ ಹಿಟ್ಟು ಕಲಸಿ ರೆಡಿ ಆಯ್ತು. ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ಹಿಟ್ಟನ್ನ. ಇವಾಗ ನಾನು ಎಣ್ಣೆ ಕಾದಿದೆ, ಬಟಾಟೆ ವಡಾನ ಬಿಡ್ತಾ ಇದ್ದೀನಿ ಎಣ್ಣೆ ಬಂಡಿಲಿ. ಸಣ್ಣ ಊರಿನಲ್ಲೇ ಬೇಯಿಸಿ, ಇಲ್ಲ ಅಂತಂದ್ರೆ ಬಟಾಟೆ ಬೆಂದು ಬರಲ್ಲ ಒಳಗಡೆಯಿಂದ. ನೋಡಿ ಇವಾಗ ಬೋಂಡ ರೆಡಿ ಆಗಿದೆ. ಸಿಂಪಲ್ ಆಗಿ ಬೇಗನೆ ಮಾಡುವಂಥ ರೆಸಿಪಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹಾಗೆಯೇ ನನಗೆ ಕಮೆಂಟ್ ಹಾಕಿ.
ಇವಾಗ ನನಗೆ ಯೂಟ್ಯೂಬ್ ವರ್ಕ್ ಇರೋದ್ರಿಂದ ಟೈಮ್ ಸ್ವಲ್ಪ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕೆಂತಂದ್ರೆ ರಾತ್ರಿ ಎಲ್ಲ ಮಲಗೋದಕ್ಕೆ ಲೇಟ್ ಆಗುತ್ತೆ. ನಂಗೆ ನಿನ್ನೆ 11:30 ಆಗಿತ್ತು. ಹಾಗಾಗಿ ಏನೋ ಒಂಥರ ಆಯಾಸ ಆಗಿತ್ತು ಇವತ್ತೆಲ್ಲಾನು. ಅಷ್ಟೇನೆ ಗ್ಯಾಸ್ ಕೂಡ ಖಾಲಿ ಆಗಿತ್ತು, ಹೊರಗಡೆ ಇಟ್ಟಿದ್ದೆ. ಬುಕಿಂಗ್ ಮಾಡಿದ್ವಿ, ಇವತ್ತು ಬರ್ಲಿಲ್ಲ. ನೋಡ್ಬೇಕು, ಇನ್ನ ನಾಳೆ ಬಂದ್ರು ಬರಬಹುದು. ಹಾಗೇನೆ ನಮ್ಮನೆ ಹೊರಗಡೆ ನಿಂತು ನನ್ಗೆ ವ್ಲಾಗ್ ಮಾಡ್ಬೇಕು ಅಂತ ತುಂಬಾ ಆಸೆ, ಆದ್ರೆ ಆಗೋದಿಲ್ಲ. ಯಾಕೆಂತಂದ್ರೆ ಹಕ್ಕಿಗಳ ಸೌಂಡು, ಕಾಗೆ ಕೂಗೋ ಸೌಂಡು, ಹಾಗೇನೆ ನಮ್ಮ ಮನೆ ಪಕ್ಕದಲ್ಲಿ ಹತ್ತತ್ರ ಮನೆ ಇರೋದ್ರಿಂದ ಜನಗಳ ಮಾತುಗಳು ಎಲ್ಲ ನನ್ನ ಮಾತಿಗಿಂತ ಅವ್ರ ಮಾತೇನೆ ನಿಮ್ಗೆ ಕೇಳಿಸುತ್ತೆ ಅನ್ನೋಗೋಸ್ಕರ ನಾನು ದಿನನಿತ್ಯ ಒಳಗಡೆನೆ ಬ್ಲಾಗ್ ಮಾಡ್ತೀನಿ. ಇವತ್ತು ಒಂದ್ ಸ್ವಲ್ಪ ಹೊರಗಡೆ ನಿಂತು ಬ್ಲಾಗ್ ಮಾಡಿದ್ದೀನಿ. ಹಾಗೇನೆ ಏನೇ ಇರ್ಲಿ ವ್ಲಾಗ್ ಅಂತೂ ಮಿಸ್ ಮಾಡಬಾರ್ದು ಅಂತ ನಾನು ಇವತ್ತು ಬ್ಲಾಗ್ ಮಾಡಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಮೊದಲೇ ಸಬ್ಸ್ಕ್ರೈಬ್ ಆಗಿರೋರು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.